ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮಧ್ಯೆ ಸಿಎಂ ಕುರ್ಚಿ ಜಟಾಪಟಿ ಜೋರಾಗಿದೆ. ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಸಿದ್ದರಾಮಯ್ಯ ಕುರ್ಚಿ ಬಿಡೋ ಮಾತೇ ಇಲ್ಲ ಅಂತಿದ್ದಾರೆ. ಇದ್ರ ಮಧ್ಯೆ ಡಿಕೆ ಶಿವಕುಮಾರ್ ಕೊಟ್ಟ ಮಾತಿನ ಬಗ್ಗೆ ಮಾತಾಡ್ತಿದ್ದಾರೆ. ಅವತ್ ನೀವ್ ಏನ್ ಹೇಳಿದ್ರಿ ಅದ್ರ ಪ್ರಕಾರ ನಡ್ಕೊಳ್ಳಿ, ಮಾತಿಗೆ ಬೆಲೆನೇ ಇಲ್ವಾ ಅಂತಿದ್ದಾರೆ. ಇದ್ರ ಮಧ್ಯೆ ರಾಜ್ಯ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರೆಲ್ಲ ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಆದಷ್ಟು ಬೇಗ ಈ ಇಬ್ಬರ ಮಧ್ಯೆ ನಡೀತಾ ಇರೋ ಸಿಎಂ ಕುರ್ಚಿ ಕಚ್ಚಾಟವನ್ನ ತಣ್ಣಗ್ ಮಾಡಿ ಸರ್ಕಾರದಲ್ಲಿ ಒಂದು ಸ್ಥಿರತೆ ಕಾಪಾಡಿ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಮೊರೆ ಹೋಗ್ತಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಖರ್ಗೆ ಮೂಲಕ ಒಂದು ಮೆಸೇಜ್ ಪಾಸ್ ಮಾಡಿದ್ರು. ಆ ಪ್ರಕಾರ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಆ ಮೀಟಿಂಗ್ ಅಲ್ಲಿ ಇಬ್ರು ಒಂದು ಒಮ್ಮತಕ್ಕೆ ಬರ್ರಿ, ಅಲ್ಲೂ ಕೂಡ ಸಾಧ್ಯವಾಗಿಲ್ಲ ಅಂದ್ರೆ ಸದ್ಯದಲ್ಲಿ ನೀವು ಇಬ್ರು ಡೆಲ್ಲಿಗೆ ಬನ್ನಿ, ಅಲ್ಲಿ ನಾನ್ ಕೂತ್ಕೊಂಡು ನಿಮ್ಮಿಬ್ಬರ ಮಧ್ಯೆ ಒಂದು ಸಂಧಾನ ನಡೆಸ್ತೀನಿ ಅಂತ ಹೇಳಿದ್ರು. ಹೀಗೆ ಸಿಎಂ ಕುರ್ಚಿ ಕಚ್ಚಾಟ ಜೋರಾಗಿರೋ ಟೈಮಲ್ಲೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಬೇಳೆ ಬೇಯಿಸ್ಕೊಳಕ್ ಶುರು ಮಾಡಿದ್ದಾರೆ. ಅದರಲ್ಲೂ ಬಿಜೆಪಿ ನಾಯಕರು ಇಷ್ಟು ದಿನ ಮತೀಯ ಗಲಭೆಗಳನ್ನ ಹೆಚ್ಚಾಗಿ ಹೈಲೈಟ್ ಮಾಡ್ತಿದ್ರು. ಆದ್ರೆ ಈಗ ಮತೀಯ ಗಲಭೆಗಳನ್ನ ಸೈಡ್ಗಿಟ್ಟು ಜನರ ಅಭಿವೃದ್ಧಿ ಸಮಸ್ಯೆಗಳನ್ನೇ ಒತ್ತಿ ಹಿಡಿಯುತ್ತಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ರಾಜ್ಯದ ಉದ್ದಗಲಕ್ಕೂ ರಸ್ತೆಗಳು ಹಳ್ಳ ಹಿಡಿದಿವೆ. ಅದರಲ್ಲೂ ಬೆಂಗಳೂರಲ್ಲಂತೂ ಅಧ್ವಾನ ಆಗ್ಬಿಟ್ಟಿವೆ. ಒಂದ್ ಕಡೆ ಮಳೆ ಬಂತೋ ಇಲ್ವೋ ಅದ್ ಸೆಕೆಂಡ್ರಿ, ಆದ್ರೆ ರಸ್ತೆಗೆ ಹಾಕಿರೋ ಟಾರ್ ಎಲ್ಲ ಎಗರೋಗಿದೆ. ಅದೆಷ್ಟೋ ಕಡೆ ಪಾರ್ಟ್ ಹೋಲ್ಸ್ ಆಗಿದೆ. 2 ವೀಲರ್ಸ್ ಆಗ್ಲಿ 4 ವೀಲರ್ಸ್ ಆಗ್ಲಿ ಎಡು ಬೀಳ್ತಿದ್ದಾರೆ, ಆಕ್ಸಿಡೆಂಟ್ಸ್ ಆಗ್ತಿದೆ. ಇಂತ ಗಂಭೀರ ಸಮಸ್ಯೆಯನ್ನ ಸರ್ಕಾರ ತಲೆ ಕೆಡಿಸ್ಕೊಂತಿಲ್ಲ. ಈ ನಡುವೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮಧ್ಯೆ ನಡೀತಿರೋ ಈ ಜಟಾಪಟಿಯಿಂದಾಗಿ ರಾಜ್ಯದ ಅಭಿವೃದ್ಧಿ ಕಡೆ ಕಾಂಗ್ರೆಸ್ ಸರ್ಕಾರ ಗಮನ ಹರಿಸ್ತಿಲ್ಲ. ಇದೇ ಮಾತನ್ನ ಬಿಜೆಪಿ ನಾಯಕರು ಒತ್ತು ಹೇಳ್ತಾ ರಾಜ್ಯಪಾಲರ ಮೊರೆ ಹೋಗ್ತಿದ್ದಾರೆ. ಇನ್ನ ನಂಬರ್ 2, ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ಗಟ್ಟಿ ಆಗ್ಬೇಕು. ಆದ್ರೆ ಇಷ್ಟು ದಿನ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ಇದ್ರೂ ಕೂಡ ಅದು ಹೇಳ್ಕೊಳ್ಳೋ ಅಂತ ಸ್ಟ್ರಾಂಗ್ ಆಗಿರ್ಲಿಲ್ಲ. ಯಾಕಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಈ ಮೈತ್ರಿ ಇತ್ತಲ್ಲ, ಇದು ಬರೀ ಚುನಾವಣೆಗೆ ಮಾತ್ರ ಸೀಮಿತ ಆಗಿತ್ತ. ಆನಂತರ ಸರ್ಕಾರದ ವಿರುದ್ಧ ನಡೆದ ಪಾದಯಾತ್ರೆ ಆಗಿರ್ಬೋದು, ವಿವಿಧ ಪ್ರತಿಭಟನೆಗಳಲ್ಲಾಗಿರ್ಬೋದು, ಬಿಜೆಪಿ ಮತ್ತು ಜೆಡಿಎಸ್ ಸಪರೇಟ್ ಆಗಿ ಗುರುತಿಸಿಕೊಂಡು ಸರ್ಕಾರದ ವಿರುದ್ಧ ತಮ್ಮದೇ ಆದ ನಿಲುವುಗಳನ್ನ ವ್ಯಕ್ತಪಡಿಸಲು ಶುರು ಮಾಡಿದ್ವು. ಆದ್ರೆ ಈಗ ರಾಜ್ಯ ಸರ್ಕಾರದಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಜೋರಾಗಿದೆ. ಇಂಥ ಟೈಮಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಣಗಳು ಪಟ್ಟು ಹಿಡಿದು ಸಿಎಂ ಕುರ್ಚಿಗಾಗಿ ಪೈಪೋಟಿ ನಡೆಸಿದ್ರೆ ಸರ್ಕಾರನೇ ಬಿದ್ದು ಹೋಗೋ ಚಾನ್ಸಸ್ ಇದೆ. ಇಂಥ ಟೈಮಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಇಬ್ರು ಒಂದಾಗಿ ಸರ್ಕಾರವನ್ನ ಕಟ್ಟಿ ಹಾಕ್ತಾ ಇದ್ರೆ ಮತ್ತಿನ್ಯಾವಾಗ ಆಗುತ್ತೆ? ಕಾದಾಗ್ಲೇ ಕಬ್ಬಿಣವನ್ನ ತಟ್ಟಬೇಕು ಅನ್ನೋ ಗಾದೆ ಮಾತಿದೆಯಲ್ಲ, ಅದೇ ರೀತಿ ಸರ್ಕಾರ ಈಗ ಸಂಕಷ್ಟದ ಸ್ಥಿತಿಯಲ್ಲಿದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮಧ್ಯೆ ಸಿಎಂ ಜಟಾಪಟಿ ನಡೀತಾ ಇದೆ. ಇಂಥ ಟೈಮನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಇಬ್ರು ಮೈತ್ರಿ ಗಟ್ಟಿಗೊಳಿಸೋಕೆ ಮುಂದಾಗಿದ್ದಾರೆ. ಇದೆಲ್ಲದರ ಮಧ್ಯೆ ಜನಾಭಿಪ್ರಾಯ ರೂಪಿಸೋದಿದೆಯಲ್ಲ, ಅದು ಬಿಜೆಪಿ ಮತ್ತು ಜೆಡಿಎಸ್ ಗೆ ಒಂದು ಸವಾಲಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಂತ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ, ಆದ್ರೆ ಸಮರ್ಪಕವಾಗಿ ಜಾರಿಯಾಗಿಲ್ಲ. ಇಂತ ಒಂದು ಸಮಸ್ಯೆಗಳಿವೆ. ಆದ್ರೆ ಗ್ಯಾರಂಟಿ ಯೋಜನೆಗಳನ್ನ ನೆಚ್ಚಿಕೊಂಡಿರೋ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಯೋಜನೆಗಳತ್ತ ಗಮನ ಹರಿಸ್ತಿಲ್ಲ. ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ್ಮೇಲೆ ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅಂತ ಬಿಟ್ಟು ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಜನಾಭಿಪ್ರಾಯ ರೂಪಿಸಲು ಮುಂದಾಗಿದ್ದಾರೆ. ಹಾಗಾದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಈ ಜನಾಭಿಪ್ರಾಯ ರೂಪಿಸುವಲ್ಲಿ ಸಕ್ಸಸ್ ಆಗುತ್ತಾ? ಸಿದ್ದು ಮತ್ತು ಡಿಕೆಶಿ ನಡುವಿನ ಸಿಎಂ ಕುರ್ಚಿ ಜಟಾಪಟಿಯಲ್ಲಿ ವಿಪಕ್ಷಗಳು ತಮ್ಮ ಬೆಳೆ ಬೇಯಿಸ್ಕೊಳ್ತಾವ? ನಿಜಕ್ಕೂ ವಿಪಕ್ಷಗಳು ಊಹೆ ಮಾಡ್ತಾ ಇರೋ ರೀತಿಯಲ್ಲಿ ಸರ್ಕಾರ ಆದಷ್ಟು ಬೇಗ ಬಿದ್ದು ಹೋಗುತ್ತಾ? ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ಎದುರಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.